ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ವಿಜೇಂದ್ರ ಆಪ್ತರು ಪಟ್ಟು ಹಿಡಿದಿದ್ದಾರೆ. ಇದು ವಿಜೇಂದ್ರ ಬಣದ ನಾಯಕರು ಬೆಳ್ಳಂಬೆಳಗ್ಗೆನೆ ಯಡಿಯೂರಪ್ಪ ಮನೆಗೆ ಆಗಮಿಸಿದ್ರು. ಇನ್ನು ಬಿಎಸ್ವೈ ಜೊತೆಗಿನ ಉಪಹಾರದ ಸಭೆಯಲ್ಲಿ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ತಮ್ಮ ಉಚ್ಚಾಟನೆಗೆ ಪಟ್ಟು ಹಿಡಿದವರೇ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಉಗ್ರ ಕ್ರಮ ಕೈಗೊಳ್ಳುವುದಕ್ಕೆ ನನ್ನದೇನೂ ತಕರಾರಿಲ್ಲ, ಬೇಕಾದನ್ನ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ನಮ್ಮ ವಕ್ಫ್ ಹೋರಾಟಕ್ಕೆ ದೆಹಲಿಯಿಂದ ತಡೆ ಹಿಡಿದಿಲ್ಲ, ಇದರರ್ಥ ನಮಗೆ ಅವರ ಆಶೀರ್ವಾದ ಇದೆ ಅಂತ ಅಂದುಕೊಳ್ತೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಹಾಗೆ ಮಕ್ಕಳ ವಿರುದ್ಧ ಶಾಸಕ ಯತ್ನಾಳ್ ಮತ್ತೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ತಂದೆ ಮಕ್ಕಳನ್ನ ನಾವು ಟೀಕೆನೇ ಮಾಡಿಲ್ಲ, ವೈಯಕ್ತಿಕವಾಗಿ ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿಲ್ಲ, ಫೋಕ್ಸೋ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ವಿಜೇಂದ್ರ ಮಾತನಾಡುತ್ತಿದ್ದಾರೆ ಅನ್ನೋದಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಮತ್ತು ತಂಡ ಬಿಜೆಪಿಯ ಬಂಡಾಯ ನಾಯಕರ ಗುಂಪು ಅನ್ನೋ ಆರೋಪಕ್ಕೆ ಯತ್ನಾಳ್ ಸ್ಪಷ್ಟನೆ ನೀಡಿದ್ದಾರೆ. ನಾವು ರೆಬಲ್ ಟೀಮ್ ಅಲ್ಲ, ನಾವೆಲ್ಲರೂ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಅಂತ ವಿಜೇಂದ್ರ ಬಣದ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಎಸ್ವೈ ನಿವಾಸದಲ್ಲಿ ವಿಜೇಂದ್ರ ಟೀಮ್ ಸಭೆಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ಅಪ್ರಸ್ತುತರ ಬಗ್ಗೆ ಉತ್ತರ ಕೊಡಬೇಕಾಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅನುದಾನಕ್ಕಾಗಿ ಸಿಎಂ ಸಿದ್ದರಾಮಯ್ಯಗೆ ಸಂಸದ ಬಸವರಾಜ ಬೊಮ್ಮಾಯಿ ಪತ್ರವನ್ನು ಬರೆದಿದ್ದಾರೆ. ಶಿಗ್ಗಾವಿ ಸವಣೂರು ವಿಧಾನಸಭೆ ಕ್ಷೇತ್ರಕ್ಕೆ ಮಂಜೂರಾಗಿದ್ದಂತ 300 ಕೋಟಿಯಲ್ಲಿ ಬಾಕಿ ಉಳಿದಿರುವಂತಹ ಅನುದಾನಕ್ಕಾಗಿ ಮನವಿ ಮಾಡಿದ್ದಾರೆ. ಚಂಡಮಾರುತ ಪರಿಣಾಮದಿಂದ ಚೆನ್ನೈ ಪುದುಚೇರಿ ಬಳಿಯ ಕಡಲು ಪ್ರಕ್ಷುಬ್ಧಗೊಂಡಿದೆ. ಕಡಲಲ್ಲಿ ಅಲೆಗಳು ಬೋರ್ಗರಿತಾ ಇದ್ದು ಮೀನುಗಾರಿಕೆ ಬೋಟ್ಗಳು ದಿಕ್ಕಾಪಾಲಾಗಿವೆ. ಚಂಡಮಾರುತ ಅಪ್ಪಳಿಸಿದ ಮೇಲಂತೂ ವರುಣಾರ್ಭಟ ಇಮ್ಮಡಿಯಾಗಿದೆ. ಫೆಂಗಲ್ ಚಂಡಮಾರುತವು ವಿಮಾನ ಹಾರಾಟದ ಮೇಲೂ ಕೂಡ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದಿಂದ ಚೆನ್ನೈ ವಿಮಾನ ನಿಲ್ದಾಣವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕಾರುಗಳು ಮುಳುಗುವ ಭೀತಿ ಹಿನ್ನೆಲೆಯಲ್ಲಿ ವೇಲಾಚುರಿ ಮೇಲ್ಸೇತುವೆ ಮೇಲೆ ಪಾರ್ಕಿಂಗ್ ಮಾಡಲಾಗಿದೆ. ಬೆಂಗಳೂರಿಗೂ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ. ನಿನ್ನೆ ರಾತ್ರಿಯಿಂದಲೇ ನಗರದಾದ್ಯಂತ ತುಂತುರು ಮಳೆಯಾಗ್ತಾ ಇದೆ. ಚಳಿ ಜೊತೆಗೆ ಮಳೆಯಾಗ್ತಾ ಇರೋದ್ರಿಂದ ಜನರು ಫುಲ್ ತಂಡ ಹೊಡೆದಿದ್ದಾರೆ. ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ರಜೆಯನ್ನ ರದ್ದುಗೊಳಿಸಲಾಗಿದೆ. ಬೆಂಗಳೂರಿನ ಹಲವೆಡೆ ಮಳೆಯಾಗ್ತಾ ಇದೆ. ಮುನ್ನೆಚ್ಚರಿಕೆಯಾಗಿ ಪಾಲಿಕೆಯ ಅಧಿಕಾರಿಗಳಿಗೂ ರಜಾ ಇರುವುದಿಲ್ಲ ಅಂತ ಆಯುಕ್ತರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ಬೆಮೆಲ್ ಗುತ್ತಿಗೆ ಕಾರ್ಮಿಕರ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾ ಇದ್ದಾರೆ. 28 ದಿನಗಳ ಬಳಿಕ ಈ ಧರಣಿ ಅಂತ್ಯವಾಗಿದೆ. ಉದ್ಯೋಗ ಕಾಯಂ, ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಯ ಈಡೇರಿಕೆಯ ಆಗ್ರಹಿಸಿ ಧರಣಿ ನಡೀತಾ ಇತ್ತು. ಬೆಮೆಲ್ ಬೇಡಿಕೆಗೆ ಒಪ್ಪಿದ ಹಿನ್ನೆಲೆ ಧರಣಿ ಅಂತ್ಯವಾಗಿದೆ. ಫೇಸ್ಬುಕ್ನಲ್ಲಿ ಕೊಡಗಿನ ಮಹಿಳೆಯ ಬಗ್ಗೆ ಅವಹೇಳನ ಮಾಡಿದ್ದಂತ ಆರೋಪಿಯನ್ನ ಮಡಿಕೇರಿ ಸೆನ್ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರಿನಲ್ಲಿ 22 ವರ್ಷದ ಗಂಗಾಧರ ಜಮಾಧಾರಕನೆ ಎಂಬಾತನನ್ನ ಬಂಧಿಸಲಾಗಿದೆ. ಬೆಳಗಾಂ ಜಿಎಂಜಿ ಖಾತೆಯಲ್ಲಿ ಗಂಗಾಧರ ಮಹಿಳೆಯ ಅವಹೇಳನ ನಡೆಸ್ತಾ ಇದ್ದ. ರಾಷ್ಟ್ರ ಪ್ರಶಸ್ತಿ ವಿಜೇತ ಜಿಟಿಗೆ ತುಳು ಸಿನಿಮಾ ನಿರ್ಮಾಪಕನ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡದ ಬಂಟ್ವಾಳ ಮೂಲದ ಉದ್ಯಮಿ ನೀಡಿರುವಂತಹ ದೂರಿನ ಅನ್ವಯ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಪಕ ಅರುಣ್ ರೈ ಮೇಲೆ ದೂರು ದಾಖಲಾಗಿದೆ. ಬೆಳಗಾವಿ ನಗರದಲ್ಲಿ ಮನಕಲುಕುವ ಘಟನೆ ನಡೆದಿದೆ. ಸರ್ಕಾರಿ ನೌಕರಿಯಲ್ಲಿ ಇದ್ರೂ ಪಾಪಿ ಮಗ ಬಸವಂತ ಗೌಡರ್ ತನ್ನ ತಾಯಿಯನ್ನ ತಬ್ಬಲಿ ಮಾಡಿದ್ದಾರೆ. ತಾಯಿ ಚೆನ್ನಮ್ಮರ ಬಳಿ ಇದ್ದಂತ 120 ಗ್ರಾಂ ಚಿನ್ನ ಹಾಗೆ ಆಸ್ತಿಯನ್ನ ಕಸಿದುಕೊಂಡು ತಾಯಿಯನ್ನ ಒಬ್ಬಂಟಿಯನ್ನಾಗಿಸಿದ್ದಾರೆ. ಸದ್ಯ ತಾಯಿ ವೃದ್ಧಾಶ್ರಮದ ಪಾಲಾಗಿದ್ದಾರೆ. ತುಮಕೂರಿನ ತುರುವೇಕೆರೆ ತಾಲೂಕಿನ ಕಾಳಪ್ಪನಪಾಳ್ಯ ಗೇಟ್ ಬಳಿ ಗಾಂಜಾ ಸಾಗಿಸ್ತಾ ಇದ್ದಂತ ಕದೀಮನನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಗೆರೆ ಗ್ರಾಮದ ನರೇಶ್ ಎಂಬಾತನನ್ನ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. 255 ಗ್ರಾಂ ಹಸಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಕಗ್ಗಂಟಾಗಿ ಉಳಿದಿದ್ದ ಮಹಾರಾಷ್ಟ್ರ ಸರ್ಕಾರ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಡಿಸೆಂಬರ್ 5ರಂದು ಸಂಜೆ 5 ಗಂಟೆಗೆ ಆಜಾದ್ ಮೈದಾನದಲ್ಲಿ ಮಹಾಯುತಿ ಮೈತ್ರಿಕೂಟದ ನೂತನ ಸರ್ಕಾರ ರಚನೆಯಾಗಲಿದೆ. ನೂತನ ಸರ್ಕಾರದಲ್ಲಿ ಬಿಜೆಪಿ ನಾಯಕರು ಸಿಎಂ ಆಗಲಿದ್ದಾರೆ. ಶಿವಸೇನೆ ಹಾಗೆ ಎನ್ಸಿಪಿಗೆ ಉಪಮುಖ್ಯಮಂತ್ರಿ ಪಟ್ಟ ಸಿಗಲಿದೆ ಅಂತ ಹೇಳಲಾಗಿದೆ. ಕಿಚ್ಚ ಸುದೀಪ್ಗೆ ಸಿನಿಮಾ ಬಿಟ್ಟು ಹೆಚ್ಚು ಆಸಕ್ತಿ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಕ್ರಿಕೆಟ್. ಹೀಗಾಗಿ ಸುದೀಪ್ ಈ ಹಿಂದೆ ಮಹಾಬಲಿಪುರಂನಲ್ಲಿ ಕ್ರಿಕೆಟ್ ಆಡೋ ವೇಳೆ ತೆಗೆದಂತಹ ಫೋಟೋ ವಿಡಿಯೋ ವೈರಲ್ ಆಗ್ತಾ ಇವೆ. ವಿಶೇಷ ಅಂತ ಹೇಳಿದ್ರೆ ಸುದೀಪ್ ಜೊತೆ ಬಿಗ್ ಬಾಸ್ ಮಂಜು ಮ್ಯಾಚ್ನಲ್ಲಿ ನಟಿಸಿದ್ದು, ಮಂಜು ಕೂಡ ಜೊತೆಯಾಗಿದ್ರು.